ನೀಟ್ 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 ಎಲ್ಲ ಕಡೆ ಇದೇ ದೊಡ್ಡ ಸುದ್ದಿ. ಪ್ರಧಾನಿ ಮೋದಿಯನ್ನೇ ಬಗ್ಗಿಸಿದ ಜೆನ್ಜಿಗಳ ಈ ಪ್ರತಿಭಟನೆ ಹೋರಾಟ ದಿಕ್ಕು ತಪ್ಪಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇವೆ. ದೆಹಲಿ ಮುಂಬೈ ಕಡೆಯಿಂದ ಬರ್ತಾ ಇರೋ ಸುದ್ದಿಗಳು ಈಗಾಗಲೇ ಈ ಹೋರಾಟ ಹೈಜಾಕ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ನುಡಿತಾ ಇವೆ. ಒಂದೊಂದೇ ಕಾರಣ ಹೇಳ್ತಾ ಹೋಗ್ತೀವಿ ನೋಡಿ. ಪ್ರತಿಭಟನೆ ಮಾಡ್ತಾ ಇರೋದು ನೀಟ್ ಅವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಅಂತ. ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಅಷ್ಟೇ ಯಾಕೆ, ಯಾವುದೇ ಭಾರತೀಯ ಕೂಡ ಹೋರಾಟ ಮಾಡಬಹುದು. ಆದರೆ ಈ ಹೋರಾಟಕ್ಕೆ ಕೆನಡಾದಲ್ಲಿರೋ ಉಗ್ರಗಾಮಿ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಸಪೋರ್ಟ್ ಮಾಡ್ತಿದ್ದಾನೆ. ಪನ್ನೂನ್ ಅಂತಾನೆ ಫೇಮಸ್ ಆಗಿರೋ ಈ ಖಲಿಸ್ತಾನಿ ಉಗ್ರ ಪ್ರತಿಭಟನೆ ಮಾಡೋರಿಗೆ 95 ಲಕ್ಷ ಆಫರ್ ಕೂಡ ಕೊಟ್ಟಿದ್ದಾನೆ. ಇವನು ಹೇಳ್ತಿರೋದೇನೆಂದರೆ, ಜಿರ್ಲೆ ಪಕ್ಷದವರು ಆಗಸ್ಟ್ 15ನೇ ತಾರೀಕಿನವರೆಗೆ ಹೋರಾಟ ಕಂಟಿನ್ಯೂ ಮಾಡಬೇಕು. ಭಾರತ ದೇಶ ತುಂಡು ತುಂಡಾಗಿ ಒಡೆದು ಹೋಗಬೇಕು. ಇನ್ನೂ ಹೇಳ್ತಿದ್ದಾನೆ. 95 ಲಕ್ಷ ಆಫರ್ ಕೊಟ್ಟಿರೋದಲ್ಲ, ಈಗಾಗಲೇ ಸುಮಾರು 10 ಕೋಟಿನ ಫಂಡಿಂಗ್ ಮಾಡಿದ್ದಾನೆ ಅನ್ನೋ ಆರೋಪನೂ ಇದೆ. ಇದು ಮೊದಲನೇದಾದರೆ, ಈ ಪ್ರತಿಭಟನೆಯಲ್ಲಿ ಕೆಲವು ಅಮೇರಿಕನ್ಸ್ ಕಾಣಿಸ್ಕೊಂಡಿದ್ದಾರೆ. ಬಾಂಗ್ಲಾದೇಶದವರು, ಪಾಕಿಸ್ತಾನಿಗಳು ಕಾಣಿಸ್ಕೊಂಡಿದ್ದಾರೆ. ಒಂದು ದೇಶದಲ್ಲಿ ನಡೆಯೋ ಪ್ರತಿಭಟನೆ ಹೋರಾಟದಲ್ಲಿ ಇನ್ನೊಂದು ದೇಶದವರು ಭಾಗಿಯಾಗೋ ಹಾಗಿಲ್ಲ. ವೀಸಾ ಕೊಡಬೇಕಾದ್ರೆ ಅದೆಲ್ಲ ಹೇಳಿರ್ತಾರೆ. ಹೀಗಿದ್ರೂ ಕೆಲವು ಅಮೇರಿಕನ್ಸ್ ಪ್ರತಿಭಟನೆಗೆ ಬಂದಿದ್ದಾರೆ. ಭಾರತಕ್ಕೆ ಸಂಬಂಧನೇ ಇಲ್ಲದ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆನೂ ಮಾತಾಡಿದ್ದಾರೆ. ಭಾರತದ ಸರ್ಕಾರ ಬದಲಾಗಬೇಕು ಅಂತ ಹೇಳ್ತಿದ್ದಾರೆ. ದೆಹಲಿಯ ಜಂತರ್ ಮಂತರ್ ಕಡೆ ಹೋಗಬೇಡಿ ಅಂತ ಅಮೆರಿಕ ರಾಯಭಾರ ಕಚೇರಿ ಭಾರತದಲ್ಲಿರೋ ತನ್ನ ದೇಶದ ಪ್ರಜೆಗಳಿಗೆ ಸೂಚನೆ ಕೊಡುತ್ತೆ. ಪ್ರತಿಭಟನೆ ಶುರುವಾಗೋಕ್ಕೂ ಮೊದಲೇ ಜುಲೈ 17ನೇ ತಾರೀಕು ಈ ಸೂಚನೆಯನ್ನು ಪ್ರತಿಭಟನೆ ಶುರುವಾಗೋಕ್ಕೂ ಮೊದಲೇ ಕೊಟ್ಟಿದ್ದು ಹೇಗೆ? ಇದು ಪ್ರಶ್ನೆ. ಮೂರನೇ ಮ್ಯಾಟ್ರ್ ಏನಂದರೆ, ಬಂದಿರೋರಲ್ಲಿ 95% ಹೋರಾಟಗಾರರು ವಿದ್ಯಾರ್ಥಿಗಳೇ ಅಲ್ಲ, ವಿದ್ಯಾರ್ಥಿಗಳ ಪೋಷಕರೂ ಅಲ್ಲ, ಶಿಕ್ಷಕರೂ ಅಲ್ಲ, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದಾರೆ. ಇಲ್ಲಿಗೆ ಬಂದಿರೋ ಎಷ್ಟೋ ಜನಕ್ಕೆ ನೀಟ್ ಫುಲ್ ಫಾರ್ಮ್ ಕೂಡ ಗೊತ್ತಿಲ್ಲ, SSLC ಕೂಡ ಪಾಸ್ ಆಗದೇ ಇರೋರು ಇದ್ದಾರೆ. ವಿಡಿಯೋಗಳನ್ನು ನೋಡ್ತಾ ಹೋದರೆ ಇದೆಲ್ಲ ಕನ್ಫರ್ಮ್ ಆಗುತ್ತೆ. ನಾಲ್ಕನೇ ವಿಷಯ, ಪ್ರತಿಭಟನೆ ಮಾಡ್ತಾ ಇರೋರಿಗೆ ಬರ್ತಿರೋ ಫುಡ್ಡು. ದೊಡ್ಡ ದೊಡ್ಡ ಹೋಟೆಲುಗಳಿಂದ, 5 ಸ್ಟಾರ್ ಹೋಟೆಲುಗಳಿಂದ ಊಟ ತಿಂಡಿ ಇತ್ಯಾದಿ ಸಪ್ಲೈ ಆಗ್ತಾ ಇದೆ. ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಇತ್ಯಾದಿ ಆ್ಯಪ್ಗಳ ಮೂಲಕ ಊಟ ಬುಕ್ ಆಗ್ತಾ ಇದೆ. ಆದರೆ ಆ ರೀತಿ ಊಟ ಬುಕ್ ಮಾಡ್ತಿರೋರಲ್ಲಿ ಕತಾರ್, ಬಾಂಗ್ಲಾದೇಶ, ದುಬೈ, ಅಮೆರಿಕ, ಕೆನಡಾ ದೇಶದವರು ಜಾಸ್ತಿ ಇದ್ದಾರೆ. ಸಮಥಿಂಗ್ ಈಸ್ ಕುಕಿಂಗ್ ಅನ್ನೋದನ್ನಂತೂ ಇದು ಹೇಳ್ತಾ ಇದೆ. ಇದಕ್ಕೆ ಲೈಕ್ಸು, ಕಮೆಂಟ್ಸು ಹೆಚ್ಚು ಬರ್ತಾ ಇರೋದು ಪಾಕ್ ಬೇಸ್ ಅಕೌಂಟ್ಗಳಿಂದ. ಅದರಲ್ಲೂ ಆಪರೇಷನ್ ಸಿಂಧೂರದ ವೇಳೆ ಆಕ್ಟಿವ್ ಆಗಿದ್ದ ಪಾಕಿಸ್ತಾನದ ಮೂಲದ ಅಕೌಂಟುಗಳೇ ಈ ಬಾರಿ ಮತ್ತೆ ಆಕ್ಟಿವ್ ಆಗಿದ್ದಾವೆ. ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾವೆ. ಆಲ್ಮೋಸ್ಟ್ 500ಕ್ಕೂ ಹೆಚ್ಚು ಅಕೌಂಟ್ಗಳನ್ನು ಪೊಲೀಸರು ಈಗಾಗಲೇ ಲಿಸ್ಟ್ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ದುಡ್ಡು ಕೊಟ್ಟು ಸ್ಟೋರಿ ಮಾಡಿಸ್ತಾ ಇದ್ದಾರೆ. ಕಂಟೆಂಟ್ ಕ್ರಿಯೇಟರ್ ಒಬ್ಬರಿಗೆ ಒಂದು ವಿಡಿಯೋ ಮಾಡಿಕೊಟ್ರೆ 40,000 ಕೊಡ್ತೀವಿ ಅಂತ ಮೇಲ್ ಕೂಡ ಹಾಕಿದಾರಂತೆ. ಟಿವಿಯಲ್ಲಿ ಫೇಮಸ್ ಆಗಿರೋ ನಟಿ ಆಕಾಂಕ್ಷಾ ಪುರಿಗೆ ಹೋರಾಟದ ಜೊತೆ ನಿಲ್ಲಿ, ನಿಮ್ಮ ಖರ್ಚು ವೆಚ್ಚ ನೋಡ್ಕೊಳ್ತೇವೆ ಅಂತ ಹಣದ ಆಫರ್ ಕೊಟ್ಟಿದ್ರಂತೆ. ರಾಜಕೀಯ ಪಕ್ಷಗಳು, ಅಡ್ವರ್ಟೈಸಿಂಗ್ ಏಜೆನ್ಸಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾವಂತೆ. ಫಂಡಿಂಗ್ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರತಿಭಟನೆಗೆ ಬಂದಿರೋ ಯುವಕರು, ಪೊಲೀಸರು ಎಲ್ಲಾದರೂ ಒಂಟಿಯಾಗಿ ಸಿಕ್ಕರೆ ಸಾಕು ಅಟ್ಟಾಡಿಸ್ಕೊಂಡೋಗಿ ಬಟ್ಟೆ ಬಿಚ್ಚೊಡಿತಿದ್ದಾರೆ. ಪ್ರತಿಭಟನೆ ಮಾಡೋರಿಗೆ, ವಿದ್ಯಾರ್ಥಿಗಳಿಗೆ ಪೊಲೀಸರನ್ನೇ ಹೊಡೆಯುವಷ್ಟು ಧೈರ್ಯ ಇರೋದಿಲ್ಲ. ಹಾಗಾದರೆ ಅವ್ರು ಯಾರು? ಜೊತೆಗೆ ಕಲ್ಲು ತೂರಾಟ ನಡೀತಾ ಇದೆ. ಎಲ್ಲೆಲ್ಲಿಂದನೋ ಕಲ್ಲು ತೂರಿ ಬರ್ತಿವೆ. ಈ ರೀತಿ ಕಲ್ಲು ತೂರಾಟವನ್ನು ಜಮ್ಮು ಕಾಶ್ಮೀರದಲ್ಲಿ ನೋಡ್ತಾ ಇದ್ವಿ. ಅದೀಗ CJP ಹೋರಾಟದಲ್ಲೂ ಕಾಣಿಸ್ಕೊಳ್ತಾ ಇದೆ. ಇದೆಲ್ಲದರ ಜೊತೆಗೆ ಮುಸ್ಲಿಮರು ಜೈ ಶ್ರೀರಾಮನ್ನಲ್ಲ ಭಾರತ್ ಮಾತಾ ಕಿ ಜೈ ಅಂತಾರೆ ಅನ್ನೋ ಘೋಷಣೆ.
ಅಲ್ಲಾಹು ಅಕ್ಬರ್ ಘೋಷಣೆ. ಕೇಂದ್ರ ಸರ್ಕಾರ ಸೀತಾಪತಿಯ ಹೆಸರು ಹೇಳಿಕೊಂಡು ಅಂದರೆ ಶ್ರೀರಾಮನ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂತು. ಆದರೆ ಈಗ ನೀತಾಪತಿ ಅಂದರೆ ನೀತಾ ಅಂಬಾನಿಯವರ ಪತಿ ಮುಖೇಶ್ ಅಂಬಾನಿ ಕೆಲಸ ಮಾಡ್ತಾ ಇದೆ ಅನ್ನೋ ಹೇಳಿಕೆ. ಅಮೆರಿಕ ಇಸ್ರೇಲ್ ಯುದ್ಧ ನಿಲ್ಲಿಸಬೇಕು, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮತ್ತೆ ಜಾರಿಗೆ ತರಬೇಕು, ರೈತರ ದಂಗೆ ಕೇಸಿನಲ್ಲಿ ಜೈಲಿನಲ್ಲಿರೋ ಉಮರ್ ಖಾಲಿದ್ ರಿಲೀಸ್ ಆಗಬೇಕು ಅನ್ನೋ ಘೋಷಣೆಗಳು, ಪೋಸ್ಟರ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಸಂಬಂಧವೇ ಇಲ್ಲದ ಈ ಹೇಳಿಕೆ, ಘೋಷಣೆ, ಪೋಸ್ಟರು ಇದೆಲ್ಲವೂ ಪ್ರತಿಭಟನೆ ಹೈಜಾಕ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ನುಡಿತಾ ಇದ್ದಾವೆ.